ಎಂದ ಶುಕ್ಲ ತಮಾಷೆಗೆ. ಅನಿರುದ್ಧ್, ನನ್ನ ಪೂರ್ಣಮ್ಮನ ಅಂಗಡಿಯಿಂದ ಲಡ್ಡು ತಂದಿಲ್ಲ ತಾನೆ ನೀವು? ತಮಾಷೆಗೆ ಕೇಳಿದಳು. ನೀವು ನಾನು ತಂದಿದ್ದ ಲಡ್ಡುನ ಕದ್ದಿಲ್ಲ ತಾನೆ? ಅವನು ತಮಾಷೆ ಮಾಡಿದ. ನಕ್ಕು ಬಿಟ್ಟರು ಇಬ್ಬರು ಒಟ್ಟಿಗೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅನಿರುದ್ಧ್, ನಿಮ್ಮ ತಾಯಿ ಮಾಡಿರೋ ಲಡ್ಡು ತಿನ್ನುತ್ತಲೇ ಹೇಳಿದಳು. ನಿಮ್ಮ ದೊಡ್ಡಮ್ಮ ಮಾಡಿರೋ ಲಡ್ಡು ಕೂಡ ಅಷ್ಟೇ ರುಚಿಯಾಗಿದೆ ಮೇಡಮ್ ಎಂದನವ. ಅವನ ಮನದಲ್ಲಿ ಹುಳುಕಿಗೆ ಜಾಗವೇ ಇಲ್ಲ. ಸ್ವಚ್ಛ ಮನದ ಸೂಕ್ಷ್ಮ ಹುಡುಗ ಅವ. ಶುಕ್ಲ, ಈ ಲಡ್ಡುನ ಎಲ್ರಿಗೂ ಹಂಚಿ ಎಂದಳು ಅಶ್ವಿತಾ ಅವನತ್ತ ಡಬ್ಬಿ ದೂಡುತ್ತಾ. ಓಕೆ ಮೇಡಮ್ ಎಂದು ಅವ ಡಬ್ಬಿ ಹಿಡಿದಾಗ ಅನಿರುದ್ಧ್ ತಾನು ತಂದಿದ್ದ 10 ಲಡ್ಡುಗಳಿದ್ದ ಡಬ್ಬಿಯನ್ನು ಅವನತ್ತ ಚಾಚಿದ. ಅದನ್ನು ತೆಗೆದುಕೊಂಡು ಹೋಗಿ ಹಂಚುವಂತೆ. ಈ ಲಡ್ಡು ಬೇಡ ಅನಿರುದ್ಧ್ ಎಂದ ಅಶ್ವಿತಾ ತಕ್ಷಣ ಅವನ ಕೈಯಲ್ಲಿನ ಡಬ್ಬಿ ಕಸಿದುಕೊಂಡಳು. ಯಾಕೆ ಮೇಡಮ್ ಕೇಳಿದನವ ಅವಳ ವರ್ತನೆ ಅರ್ಥವಾಗದೆ. ಇದನ್ನು ನಾನು ಮನೆಗೆ ತಗೊಂಡು ಹೋಗ್ತೀನಿ, ನನ್ನ ಪೂರ್ಣಮ್ಮನಿಗೆ ಟೇಸ್ಟ್ ಮಾಡಿಸೋದಕ್ಕೆ ಎಂದಳು. ಓಕೆ ಮೇಡಮ್ ಎಂದಾಗ ಶುಕ್ಲ ಹೊರನಡೆದ ಡಬ್ಬಿ ಹಿಡಿದು. ನಿಮ್ಮ ಪೂರ್ಣಮ್ಮರಿಗೆ ಹೇಳಿ ಮೇಡಮ್, ಲಡ್ಡು ತುಂಬ ಚೆನ್ನಾಗಿತ್ತು.